ತುಂಬಾ ಜನ ನನಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಬಟ್ ವಿಡ್ರಾ ಮಾಡ್ಕೋಬೇಕಾದ್ರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂಡ್ ಏನೇನೆಲ್ಲ ಚಾರ್ಜಸ್ ಇರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ನೀವೇನಾದ್ರೂ ನಿಮ್ಮ ದುಡ್ಡನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದು ನಿಮ್ಮ ಯೂನಿಟ್ಸ್ ನ 1 ವರ್ಷಕ್ಕಿಂತ ಮುಂಚೆನೆ ನೀವೇನಾದ್ರೂ ವಿಡ್ರಾ ಮಾಡ್ಕೊಂಡ್ರೆ ಅವಾಗ ನಿಮಗೆ 20% ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ. ಅಂದ್ರೆ ನಿಮಗೆ ಎಕ್ಸ್ಟ್ರಾ ಪ್ರಾಫಿಟ್ ಬಂದಿರುತ್ತಲ್ಲ ಆ ಪ್ರಾಫಿಟ್ 20% ನ ಆಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಗಿ ಕಟ್ಟಬೇಕಾಗುತ್ತೆ. ಅದೇ ನೀವೇನಾದ್ರೂ 1 ವರ್ಷಕ್ಕಿಂತ ಜಾಸ್ತಿ ಟೈಮ್ ಹೋಲ್ಡ್ ಮಾಡಿರೋಂಥ ಯೂನಿಟ್ಸ್ ನ ವಿಡ್ರಾ ಮಾಡ್ಕೊಂಡ್ರೆ ಅದ್ರ ಮೇಲೆ 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಅಂದ್ರೆ ಇಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಪ್ರಾಫಿಟ್ ಬಂದಿರುತ್ತಲ್ಲ ಆ ಪ್ರಾಫಿಟ್ 12.5% ನ ಆಸ್ ಅ LTCC ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ LTCC ನಲ್ಲಿ ಫೈನಾನ್ಷಿಯಲ್ ಇಯರ್ ಗೆ 1.25 ಲ್ಯಾಕ್ ವರೆಗೂ ಎಕ್ಸೆಂಪ್ಷನ್ ಇರುತ್ತೆ. ಅಂದ್ರೆ 1.25 ಲ್ಯಾಕ್ ವರೆಗೆ ಲಾಂಗ್ ಟರ್ಮ್ ಪ್ರಾಫಿಟ್ ಗೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ನ ಕಟ್ಟೋ ಹಾಗಿಲ್ಲ. 1.25 ಲ್ಯಾಕ್ ಗಿಂತ ಜಾಸ್ತಿ ಪ್ರಾಫಿಟ್ ಮಾಡಿದ್ರೆ ಅವಾಗ ಏನು ಎಕ್ಸ್ಟ್ರಾ ಪ್ರಾಫಿಟ್ ಬಂದಿರುತ್ತಲ್ಲ ಆ ಪ್ರಾಫಿಟ್ 12.5% ನ ಆಸ್ ಅ LTCC ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇನ್ನು ಚಾರ್ಜಸ್ ಅಂತ ನೋಡೋದಾದ್ರೆ ಅಫ್ಕೋರ್ಸ್ ಮ್ಯೂಚುವಲ್ ಫಂಡ್ ಆಗಿರೋದ್ರಿಂದ ಎಕ್ಸ್ಪೆನ್ಸ್ ರೇಷಿಯೋ ಕಟ್ ಆಗ್ತಾ ಇರುತ್ತೆ. ಅದೇ ನೀವೇನಾದ್ರೂ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಥವಾ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವಾಗ ಡಿಫರೆಂಟ್ ಟೈಪ್ ಆಫ್ ಟ್ಯಾಕ್ಸ್ ಸಿಸ್ಟಮ್ ಅಪ್ಲೈ ಆಗುತ್ತೆ. ಸೊ ಈ ತರ ನಾವು ಯಾವ ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ, ಎಷ್ಟು ಟೈಮ್ ವರೆಗೂ ಇನ್ವೆಸ್ಟ್ ಮಾಡಿದೀವಿ ಅಂಡ್ ನಮಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅನ್ನೋದ್ರ ಮೇಲೆ ನೀವು ಕಟ್ಟುವಂತ ಟ್ಯಾಕ್ಸ್ ಡಿಪೆಂಡ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಇದೇ ತರ ಸಾಕಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ.